ಒಬ್ರೊಬ್ರು ಮಾಡೆಲ್ಸ್ ಅವರಾಗಿ ಬಂದಿದ್ದಾರೆ, ಎಲ್ಲರ ಹತ್ರ ಮಾತಾಡೋಣ ಅಲ್ಲ. ಇವರು ಫುಲ್ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟಿದ್ದಾರೆ, ಗಂಡ ಹೆಂಡತಿ ಮ್ಯಾಚಿಂಗ್ ಆಗಿ ಬಂದ್ಬಿಟ್ಟಿದ್ದಾರೆ. ಇಬ್ಬರು ಪೋಸ್ ಮಾಡ್ಸೋಣ ಒಟ್ಟಿಗೆ. ಶಾರುಖ್ ಖಾನ್ ಸ್ಟೈಲ್. ನಮ್ಮ ಸೀನಿಯರ್ಸ್ ಎಲ್ಲ ಇದ್ರಲ್ಲ ಅವ್ರ ಹತ್ರ ಅವ್ರ ಇಡೀ ಜರ್ನಿ ಬಗ್ಗೆ ಒನ್ ವರ್ಡಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ ಈಗ ಆಫೀಸಲ್ಲಿ. Consistency. Family. We are lucky. Brother and sister from another mother. Work. ಡಿಸಿಪ್ಲಿನ್. ಇದೆಂತ ನೀವು ಇಬ್ಬರಲ್ಲಿ ಕಾಮನ್ ಎಂತ ಉಂಟಂತ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಲೇಟ್ ಆಗ್ತಿದೆ. ಏನು ವಿಷಯ ಅಂತ ಹೋಗ್ತಾ ಮಾತಾಡ್ತೀನಿ. ಸ್ನೇಹಿತರೆ, ಫೈನಲಿ ಇನ್ ದ ಲಿಫ್ಟ್. ಕೂದಲೆಲ್ಲ ಒಟ್ರಾಶಿ ಸೆಟ್ ಆಗಿದೆ ಅನಿಸುತ್ತೆ. ಔಟ್ಫಿಟ್ ಹೇಗಿದೆ ನೀವು ಹೇಳಬೇಕು. ಏನು ವಿಷಯ ಅಂತ ಅಂದರೆ, ಮೊನ್ನೆ ನಾನು ಕೂತಿದ್ದೆ ಆಯಿತಾ, ಒಬ್ಬರು ಮನೆಗೆ ಗೆಸ್ಟ್ ಬಂದಿದ್ದರು. ಅವರು ಒಬ್ಬರು ಮ್ಯಾಕ್ ಮಚ್ಚ ನನಗೆ ಗೊತ್ತಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನಿಮ್ಮ ಮೇಲೆ, ನೀವು ಪ್ರೇ ಮಾಡ್ತೀರಾ ಹಾಗೀಗೆ. ನನಗೆ ಫುಲ್ ಹಿಟ್ಟಾಗೋಯ್ತು. ಸಿ ಅವ್ರು ಹೇಳಿದರು, ಮಾತಾಡೋ ಗೊತ್ತಾಯಿತು, ಎಲ್ಲ ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ ಎಲ್ಲ, ಸ್ವಲ್ಪ ಸ್ಪಿರಿಚುವಾಲಿಟಿ ಕಡೆಗೆ ಸ್ವಲ್ಪ ಕಮ್ಮಿ ಕಾನ್ಸಂಟ್ರೇಷನ್ ಕೊಡ್ತೀವಿ ಅಂತ ಫೀಲ್ ಆಯಿತು ನನಗೆ. ಯಾಕಂದರೆ ಇಷ್ಟೆಲ್ಲ ಮಾಡೋ ಸ್ವಲ್ಪ ಸ್ಪಿರಿಚುವಾಲಿಟಿ ಮೇಲೆ ಜಾಸ್ತಿ ಯಾಕೆ ಅದನ್ನು ಒಂದು ಬಿಡೋದು. ಯು ಗೆಟ್ ಮೈ ಪಾಯಿಂಟ್. ಚೆರಿ ಆನ್ ಟಾಪ್ ಥರ ಒಳ್ಳೆಯದೇ ಆಗತ್ತಲ್ಲ, ದೇವರಿಗೆ ಪ್ರೇ ಮಾಡಿಬಿಟ್ಟು. ಸೊ ಇಮಿಡಿಯೇಟ್ಲಿ ಒಂದು ಪೂಜೆ ಅರೇಂಜ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ. ಸೊ ಸ್ನೇಹಿತರೆ, ಹಾಗೆ ಆಯಿತು. ನನಗೇನೋ ಫೀಲ್ ಆಯಿತು ದಟ್ ರಿಲೀಜಿಯಸ್ ಸ್ಪಿರಿಚುವಲ್ ಕಡೆ ನಂದು ಆಲ್ಮೋಸ್ಟ್ ಆಗ್ತಿತ್ತು. ಸ್ಪಿರಿಚುವಲ್ ಕಡೆ ನಂದು ಸ್ವಲ್ಪ ಗಮನ ಕಮ್ಮಿ ಇದೆ ಅಂತ. ಸೊ ಐ ಥಾಟ್ ಫಸ್ಟಿಗೆ ಒಂದು ಪೂಜೆ ಮಾಡಬೇಕು. ಅಂದರೆ ನಾವು ಬೇಸಿಕ್ ಕೆಲಸ ಸ್ಟಾರ್ಟ್ ಮಾಡಿದ್ದೀವಲ್ಲ, ಕಂಪ್ಲೀಟ್ ಕೆಲಸ ಆಗಿಲ್ಲ. ಈಗಲೂ ಅಷ್ಟೇ ಒಂದು 80% ಕೆಲಸ, 85% ಆಗಿರ್ಬೋದು. ಲೂಸ್ ಫರ್ನಿಚರ್, ನನ್ನ ಕ್ಯಾಬಿನ್ ಎಲ್ಲ ಸೆಟ್ ಆಗಿಲ್ಲ. ಹಾಗೆ ಪೂಜೆ ಮಾಡಲಿಕ್ಕೆ ಮಾಡಿ, ಯಾಕಂದರೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮದು ಬೇಸಿಕ್ ಆಪ್ರೇಷನ್ ಸ್ಟಾರ್ಟ್ ಆಗಿದೆಯಲ್ಲ, ಹಾಗೆ ಪೂಜೆ ಮಾಡಿಬಿಡೋಣ. ಯಾಕಂದರೆ ಗ್ರ್ಯಾಂಡ್ ಲಾಂಚಿಗೆ ಇನ್ನೂ ಟೈಮ್ ಇದೆ, ಇನ್ನು ಎಲ್ಲ ಸೆಟ್ ಆದಮೇಲೆ ಗ್ರ್ಯಾಂಡ್ ಲಾಂಚ್ ಮಾಡಬೇಕು. ನಮಸ್ತೆ, ಹೇಗಿದ್ದೀರಾ? ಹಾಗೆ ದೃಷ್ಟಿ ಪೂಜೆ ಮಾಡಿಸುವ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಟೀಮ್ ಅವರೆಲ್ಲ ನಾವು ಇವತ್ತು ಏತ್ನಿಕ್ ವೇರ್ ಹಾಕ್ಕೊಂಡು, ನಾನಾದರೆ ಹಾಕ್ತಾ ಇರ್ತೀನಿ. ನಮ್ಮ ಟೀಮ್ ಅವ್ರು ನೋಡೋಣ ಇವತ್ತು ಹೇಗೆ ಡ್ರೆಸ್ಅಪ್ ಆಗಿದ್ದಾರೆ ಅಂತ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಇವನ್ನ ನಾನು ನೋಡೇ ಇಲ್ಲ ಏತ್ನಿಕಲ್ಲಿ, ಫಸ್ಟ್ ಟೈಮ್. ಸೊ ಈ ಥರ ಹೊಸ ಹೊಸ ಫೇಸ್ ಏತ್ನಿಕಲ್ಲಿ ಇವತ್ತು ನೋಡಲಿಕ್ಕೆ ಸಿಗ್ತದಲ್ಲ. ಹಾಂ, ಎಲ್ಲ ಪಂಚ? ಹಾಂ, ಆಲ್ಮೋಸ್ಟ್ ಪಂಚ. ಕುರ್ತಾ ಪ್ಯಾಂಟಾ? ಹಾಂ, ಅವರು ಕುರ್ತಾ. ನಂದು ಔಟ್ಫಿಟ್ ಹೇಗಿದೆ ಸ್ನೇಹಿತರೆ, ಇದನ್ನು ನೋಡ್ತೀರ ಸ್ನೇಹಿತರೆ. ನೋಡಿ, ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಪೂಜೆ ರೆಡಿಯಾಗಿದೆ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ಲಾಸ್ಟ್ ಆಫೀಸು ನೀವೇ ಮಾಡಿದ್ದು. ಇದು ಸೆಕೆಂಡ್ ಮಾಡೆಲ್ ನಮ್ಮದು ಇವತ್ತಿದು. ತುಂಬ ದಿನ ಆದಮೇಲೆ ಪಂಚೆ ಹಾಕಿದ್ದೀರಾ? ಹಾಂ, ತುಂಬ ದಿನ ಆಯಿತು. ಹೇರ್ ಕಟ್ ಎಲ್ಲ ಮಾಡಿದ್ದೀರಾ? ಸ್ವಲ್ಪ ಚೇಂಜಸ್ ಇಲ್ಲ. ಈಗ ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ನಿಶಲ್ ಸಿಂಗಲ್ಲ ಕಮಿಟೆಡಾ? ಹಾಂ, ರೆಡಿ ಆಗಿಬಿಟ್ಟಿದ್ದೀರಾ? ಬಟ್ರದ್ದು ಕಣ್ಣು ಬ್ಲಾಸ್ಟ್ ಆಗಿಬಿಟ್ಟಿದೆ. ನಿದ್ದೆ ಮಾಡಿಲ್ಲ ಸ್ನೇಹಿತರೆ, ನೀವು ಎಂತೆಂತ ಅಂದ್ಕೊಳ್ಬೇಡಿ ಅಲ್ಲ. ಫುಲ್ ರಾತ್ರಿ ಕೆಲಸ, ಕ್ಲೀನ್ ಮಾಡಿ ಎಲ್ಲ ಹೋಗಿ ಫುಲ್ ಕೆಲಸ ಮಾಡ್ತಿದ್ರೆ ಹಾಗೆ. ಇವರು ಫಾರ್ಮಲ್ ಜನರು, ಇವರು ಎತ್ನಿಕಲ್ಲೆಲ್ಲ ಬರೋದಿಲ್ಲ. ಹಾಂ, ಹಲೋ. ಗೋಲ್ಡ್ ಆ್ಯಂಡ್ ಗೋಲ್ಡ್ ಸ್ಟೈಲ್. ಇವರು ಫುಲ್ ರೆಡಿ ಆಗಿಬಿಟ್ಟು ಬಂದಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದು ನೋಡಿ, ಇದು ಹೊಸ ಸ್ಟೈಲ್, ಬ್ಲ್ಯಾಕ್ ಆ್ಯಂಡ್ ವೈಟ್, ವೆರಿ ನೈಸ್. ಗರುಡ ಗಮನ, ಮಂಗಳೂರು ಸ್ಟೈಲಾ? ಹಲೋ, ಥ್ಯಾಂಕ್ ಯು. ಶಿ ಹ್ಯಾಸ್ ವರ್ಕ್ ರಿಯಲಿ ಹಾರ್ಡ್ ಫಾರ್ ಅವರ್ 1 million. ಹರ್ಷಿತಾ ಅಂತ, ತುಂಬ ಖುಷಿ ಆಯಿತು. ಬೇಗ ಬಂದು ಬೇಗ ಕೆಲಸ ಕಲಿತು ಬೇಗ ಜುಯಿ ಅಂತ ಮಾಡಿಬಿಟ್ರು. ಇವರು ಶಾರುಖ್ ಖಾನ್ ಸ್ಟೈಲ್. ಹಾಂ, ಥ್ಯಾಂಕ್ ಯು ಅಫ್ನಾನ್, ನಿಮ್ಮದು ಸಹ ಕಾಂಟ್ರಿಬ್ಯೂಷನ್ ಆಗಿದೆ. ನಮ್ಮದು ಕನ್ನಡದ್ದು ಚಾಂಪಿಯನ್ ಇಲ್ಲಿದ್ದಾನೆ. ಈ ಇನಿಷಿಯಲಿ ಇಟ್ ವಾಸ್ ಲೈಕ್ ಟಕ್ 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 ಟಕ್, ಈಗ ಸ್ವಲ್ಪ ಟಕ್ ಆಗಿ. ಕಂಗ್ರ್ಯಾಚುಲೇಷನ್ಸ್. ನಮ್ಮದು 1 million ರೀಚ್ ಆಗಲಿಕ್ಕೆ ಒನ್ ಆಫ್ ದ ಮೇನ್ ಪಿಲ್ಲರ್ ಇಸ್ ಧ್ಯಾನೇಶ್ ಫ್ರಮ್ ಕುಡ್ಲ. ನಮ್ಮ ಕುಡ್ಲ, ನಮ್ಮದು ಮಂಗಳೂರಿದ್ದು ಟೀಮ್. ಬನ್ನಿ, ಬೇರೆಯವರೆಲ್ಲ ಬ್ಯುಸಿ ಇದ್ದಾರೆ ನೋಡಿ. ಡೆಡಿಕೇಶನ್ ನೋಡಿ ನಮ್ಮ ಟೀಮ್ ಅವ್ರದ್ದು.
ಇವರು ಫುಲ್ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟಿದ್ದಾರೆ. ಹಾಂ, ವೇರ್ ಇಸ್ ರಾಹುಲ್, ಹಸ್ಬೆಂಡ್ ಆ್ಯಂಡ್ ವೈಫ್? ಓ, ಹೀಸ್ ಇನ್ ದ ನೆದರ್ ಕ್ಯಾಬಿನ್. ವೈ ಒನ್ ಗ್ಯಾಪ್? ಯು ಬೋತ್ ಶುಡ್ ಬಿ ನಿಯರ್ ಬೈ. ನೋ ಮ್ಯಾಚಿಂಗ್. ಗೋ ದೇರ್ ಆನ್ ಅ ಕಾಲ್. ಫಿನಿಶ್. ಅವ್ರು ಕಾಲಲ್ಲಿದ್ದಾರೆ, ಗಂಡ ಹೆಂಡತಿ ಮ್ಯಾಚಿಂಗ್ ಆಗಿ ಬಂದುಬಿಟ್ಟಿದ್ದಾರೆ. ಇಬ್ಬರಲ್ಲಿ ಅವ್ರು ಪೋಸ್ ಮಾಡ್ಸೋಣ ಒಟ್ಟಿಗೆ. ಕೋಚಸ್ ಎಲ್ಲ ಫಾರ್ಮಲ್ ಆಗಿದ್ದಾರೆ, ಅವ್ರು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಉಪದ್ರ ಕೊಡೋದು ಬೇಡ, ಕಂಟೆಂಟ್ ಟೀಮ್ಗಾದ್ರೂ ಉಪದ್ರ ಕೊಡ್ಬೋದಲ್ಲ. ಅವರೆಲ್ಲ ಸೆಟ್ ಆಗಲಿ, ಮತ್ತೆ ಸಿಗೋಣ. ಶೋಕ ಆತಣ್ಣ ಮೂಲು ಆತ ಅಲ್ಲಿ ಸಹ ಇಲ್ಲಿ ಸಹ ಪ್ಲ್ಯಾಂಟ್ ಇರಲಿ, ಚೆನ್ನಾಗಾಗಿದೆ ಅಲ್ಲ? ಹಾಂ, ಬಟ್ ಇದೇ ಚೆಂದ ಕಾಣ್ತುಂಟು. ಸೋಫಾನ ಇದ್ರೆ ಎದುರಿಟ್ಟು ಹಿಂದೆ ಪ್ಲ್ಯಾಂಟ್ ಥೀಮ್ ಇಟ್ಟರೆ ಇರ್ಬೋದಲ್ಲ? ಸಪಾಸ್ ನಂದು ಕ್ಯಾಬಿನ್ ಕಂಪ್ಲೀಟ್ ಆಗಲಿಲ್ಲ. ಆಫೀಸ್ ಟೂರ್ ಪ್ರಾಪರಾಗಿ ಬೇರೆ ಕೊಡಬೇಕಲ್ಲ, ಅದು ಕಂಪ್ಲೀಟ್ ಆದಮೇಲೆ ವಿತ್ ಫರ್ನಿಚರ್ ಎಲ್ಲ. ಕೆಲಸ ಮುಗಿಲಿಲ್ಲ ನೋಡಿ, ವಾಲ್ಪೇಪರ್ ಇದು ಕೆಲಸ ಆಗ್ತಾಯಿದೆ. ಇದು ಕುಷನ್ ಚೇಂಜ್ ಮಾಡಬೇಕಲ್ಲ, ಇಲ್ಲಿ ಸಹ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟು. ಲೈಟಿಂಗ್ ಚೆಂದಾಗಿದೆ ಮೇಲೆ. ಫೈನಲಿ ಐ ಕಾಂಟ್ ಬಿಲೀವ್ ಇಟ್. ಸ್ವಲ್ಪ ಮಟ್ಟಿಗೆ ಆಫೀಸ್ ರೆಡಿ ಆಗಿದೆ. ಮೇಲೋಗಿ ಬರೋಣ. ಸರ್ ಸ್ನೇಹಿತರೆ, ಲಾಸ್ಟ್ ಟೈಮ್ ನಾನು ಸ್ಟುಡಿಯೋ ಮಾಡಿದ್ದಾಗ ನಂದು ಕಾನ್ಸೆಪ್ಟ್ ಎಂತ ಇತ್ತಂದರೆ, ನಮ್ಮ ಟೀಮ್ ಅವರಿಗೆ ಮಾತ್ರ ಅಂತ. ಅರ್ಥ ಆಯ್ತಾ? ವಾಹ್, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಸೂಪರ್ ಕಾಣ್ತದೆ. ನನ್ನ ಟೀಮ್ ಅವರಿಗೆ ಮಾತ್ರ ಅಂತ ಇತ್ತು. ಆ್ಯಂಡ್ ಯು ನೋ ದಟ್ ನಾವು ಆನ್ಲೈನ್ ನೀವು ನೋಡಿ, ನೀವು ಜಸ್ಟ್ ನೋಡ್ತಾ ಇರಿ ಇಲ್ಲಿ ಎಷ್ಟು ಜನರನ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಿ, ಕರೆಕ್ಟಾ? ಅದಾದಮೇಲೆ ಈ ಹತ್ತಿರ ಲೊಕೇಶನಲ್ಲಿ ಎಲ್ಲರೂ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬ್ರೋ ನಮಗೆ ನಿಮ್ಮ ಟೀಮ್ ಜೊತೆ ಆಫ್ಲೈನ್ ಟ್ರೈನ್ ಆಗಬೇಕು, ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ. ಅದಕ್ಕೆ ಆ್ಯಡ್ ಆನ್ ಆಗಿ ಕನ್ಸಲ್ಟೇಷನ್ ಮಾಡಿ, ಅವರ ಹೆಲ್ತ್ ಎಲ್ಲ ಚೆಕ್ ಮಾಡಿ, ಸೊ ಫಿಟ್ನೆಸ್ಸು, ವರ್ಕೌಟು ಮತ್ತು ಅದ್ರ ಜೊತೆ ಹೆಲ್ತು, ಟೇಸ್ಟಿ ಈಟಿಂಗು ಕಂಬೈನ್ಡ್ ಆಗಿ ಮಾಡಬೇಕು ಅಂತ. ಇಲ್ಲಿ ಯಾರ್ಯಾರು ಇದ್ದಾರಲ್ಲಿ ಆನ್ಲೈನ್ಸು ನಿಮ್ಗೆ ಗೊತ್ತು, ನಾವು ಬೇರೆ ಬೇರೆ ಕಡೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡ್ತೀವಿ, ಬ್ಯಾಂಗ್ಳೂರಲ್ಲಿ, ಮಂಗಳೂರು ಎಲ್ಲ ಕಡೆ ಮಾಡ್ತೀವಿ. ಬಟ್ ಇಲ್ಲಿ ಕಾಂಬಿನೇಷನ್ ಆಫ್ ಬೋತ್. ಸ್ಲೋಲಿ ಫಿಸಿಯೋಥೆರಪಿನೂ ಬರುತ್ತೆ. ಅದಾದಮೇಲೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ತುಂಬ ವಿಷಯ ಬರ್ತಾ ಇರೋದು, ವಿಚ್ ಐ ವಿಲ್ ಬಿ ಡಿಸ್ಕಸಿಂಗ್. ಒಂದ್ಸತಿ ಇದು ರೆಡಿ ಆಗಲಿ ಅಂತ ಇತ್ತು. ಸೊ ಅದಕ್ಕೆ ಇದನ್ನು ಸೆಟಪ್ ಮಾಡೋದು, ವೇರ್ ವಿಲ್ ಕಮ್ ಹಿಯರ್ ಅಂಡ್ ಟ್ರೈನ್. ಆ್ಯಂಡ್ ಆಲ್ಸೋ ವಿ ಆರ್ ಕಮಿಂಗ್ ಅಪ್ ವಿತ್ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್. ಎಲ್ಲಿ it will be like a 3 months 6 months transformation program where they come here, stay with us. ಅವ್ರ ಆಹಾರ, ಅವ್ರ ವರ್ಕೌಟು ಎಲ್ಲ ನಾವೇ ನೋಡ್ಕೊಳ್ತೀವಿ. ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜು, ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅದು ಬರ್ತಾಯಿದೆ. ಅದರ ಡೀಟೇಲ್ಸ್ ಎಲ್ಲ ನಾನು ಬೇಗ ಹೇಳ್ತೀನಿ. ಎಲ್ಲಿ ಇಟ್ ವಿಲ್ ಬಿ ಲೈಕ್ ಅ 3 months ಇನ್ಕ್ಯುಬೇಷನ್, ಫುಲ್ ಕಂಪ್ಲೀಟಾಗಿ ಫಿಟ್ನೆಸ್ಸು, ನಿಮಗೆ ಬೇಕಾದ ಅದ್ರ ಜೊತೆ ಸೋಷಲ್ ಮೀಡಿಯಾನು ಕಲಿತೀರಾ. ಕಾಂಬಿನೇಷನ್, ಓವರಾಲ್ ನಿಮ್ಮ ಫಿಟ್ನೆಸ್ ಇಂಪ್ರೂವ್ ಆಗಬೇಕು, ಓವರಾಲ್ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು, ನಿಮ್ಮ ನಾಲೆಜ್ ಇಂಪ್ರೂವ್ ಆಗಬೇಕು, ಫೈನಾನ್ಸೇ ಇಂಪ್ರೂವ್ ಆಗಬೇಕು. ಸೊ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಮತ್ತು ಇಲ್ಲಿ ಸೇರಿ. ಇಟ್ ಇಸ್ ಕಮಿಂಗ್ ಅಪ್. ಐ ಆಮ್ ರಿಯಲಿ ಎಕ್ಸೈಟೆಡ್. ಬಿಕಾಸ್ ನೋಡಿ, ಈಗದ ಕಾಲದಲ್ಲ ಒಂದು ವಿಷಯ ಹೇಳ್ತೇನೆ, ಬರೀ ನೀವು ಡಿಗ್ರಿ ಮಾಡಿ ಪ್ರಯೋಜನ ಇಲ್ಲ. ಯು ನೀಡ್ ಟು ಲರ್ನ್ ಸ್ಕಿಲ್ ವಿಚ್ ಯು ಕ್ಯಾನ್ ಮಾನಿಟೈಸ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾನ್ಫಿಡೆನ್ಸ್. ಅದಕ್ಕಿಂತ ಜಾಸ್ತಿ ಮಾತಾಡಲಿಕ್ಕೆ ಕಲಿಬೇಕು. 4 ಜನರ ಎದುರು ನಿಂತು ಮಾತಾಡಬೇಕು. ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ, ತಲೆಯಲ್ಲಿ ಏನಿದೆ ಅದನ್ನು ಕನ್ವೆ ಮಾಡಬೇಕು. ಅದಕ್ಕೆ ನೀವು ಕಾನ್ಫಿಡೆಂಟ್ ಫೀಲ್ ಮಾಡಬೇಕು, ಚೆನ್ನಾಗಿ ಕಾಣಬೇಕು. ಇಟ್ಸ್ ಅ ಕಾಂಬಿನೇಷನ್ ಆಫ್ ಆಲ್ ಆಫ್ ದ್ಯಾಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಆದಷ್ಟು ಬೇಗ ಹೇಳ್ತೀನಿ, ಜಸ್ಟ್ ಅ ಗ್ಲಿಮ್ಸ್ ಕೊಡ್ತಾ ಇರೋದು, ಓಕೆನಾ? ಬೇಸಿಕಲಿ ಮೈ ಗೋಲ್ ಈಸ್ ಟು ಕ್ರಿಯೇಟ್ ದ ಬೆಸ್ಟ್ ಸ್ಕಿಲ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ, ಆಯಿತಾ? ಎಲ್ಲಿ ಫಿಟ್ನೆಸ್ಸು, ಹೆಲ್ತು, ಸೋಷಿಯಲ್ ಮೀಡಿಯಾ ಎಲ್ಲ ಕಾಂಬಿನೇಷನಲ್ಲಿ ಒಬ್ಬರು ಕಂಪ್ಲೀಟ್ ಪ್ಯಾಕೇಜ್ ಥರ ರೆಡಿ ಆಗಬೇಕು ಒಬ್ಬರು ಅಂತ, ಓಕೆನಾ? ಆದಷ್ಟು ಬಂದರು ಅದಂಡ್ ಮೂಲೆ ಸೆಟಪ್ಪ. ಇಲ್ಲಿ ಇನ್ನೊಂದು ಮಾಡೆಲ್ ನಮ್ಮದು ರೆಡಿ ಆಗ್ತಿದ್ದಾರೆ. ರೆಡಿಯಾ? ನಮ್ಮದು ಗೋಲ್ ಎಂತ ಈ ಸ್ಟುಡಿಯೋದು? ನನ್ನ ಅಲೈನ್ಮೆಂಟ್, ನಿಂದು ಅಲೈನ್ಮೆಂಟ್ ಸೇಮ್ ಉಂಟಾ? ಆಲ್ಮೋಸ್ಟ್ ನಾವು ಈ ಇಯರ್ ಎಂಡ್ ಆಗುವಾಗ ಒಂದು 300+ ಟ್ರಾನ್ಸ್ಫಾರ್ಮೇಷನ್ ಇಲ್ಲಿಂದ ಆಗಬೇಕು. ದಿಸ್ ಇಸ್ ದ ಟಾರ್ಗೆಟ್ ಆಫ್ಲೈನಲ್ಲಿ, ಇಲ್ಲಿ ಸೆಟಪ್ಪಲ್ಲಿ. ಸೊ ನಮ್ಮದು ಗೋಲ್ ಎಂತಂದರೆ ಹೆಲ್ತು, ಫಿಟ್ನೆಸ್ಸು, ಟೇಸ್ಟಿಯಾಗಿ ತಿನ್ಕೊಂಡು ಅಚೀವ್ ಮಾಡೋ ಗೋಲ್. ಯಾರು ಇದನ್ನು ತರಲಿಲ್ಲ. ನಾವು ತರ್ತಾ ಇದ್ದೇವೆ. ಹಾಂ, ಯಾಕಂದರೆ ತುಂಬ ಜನ ಡಯಟ್ ಅಂತ ಹೇಳಿದ್ರೆ ಓಡಿ ಹೋಗ್ತಾರೆ, ಕಷ್ಟ. ನಾವು ನಮ್ಮ ಕ್ಲೈಂಟ್ಸ್ ಇಷ್ಟಂಗೆ ಟ್ರಾನ್ಸ್ಫಾರ್ಮ್ ಆಗಿರೋ ಟೇಸ್ಟಿ ತಿಂದ್ಕೊಂಡು, ಅದ್ರ ಜೊತೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ, 2 ಕಾಂಬಿನೇಷನಲ್ಲಿದ್ದರೆ ಅದ್ರ ಜೊತೆ ಯು ವಿಲ್ ಲರ್ನ್ ಅ ಲಾಟ್. ನಾನು ಹೇಳ್ತಾ ಇದ್ದೆ, ನಮ್ಮದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ ಬರ್ತಾ ಉಂಟು, ವೇರ್ ದೇ ಕಮ್ ಸ್ಟೇ ಹಿಯರ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ವಿತ್ ಅಸ್. ಸೋಷಲ್ ಮೀಡಿಯಾ ಸಹ ಕಲ್ತ್ಕೊಂಡು
ಫಿಟ್ಸ್ ಆಗಿ ಈಗಲೇ ಆಲ್ರೆಡಿ ನಮ್ಮ ಕ್ರಿಯೇಜನಿಕ್ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿದ್ದಾರೆ, ನಮಗೆ ಸಹ ಟ್ರಾನ್ಸ್ಫಾರ್ಮ್ ಆಗಬೇಕು. ಇಟ್ಸ್ ಅ ಪ್ರೀಮಿಯಂ ಪ್ಲೇಸ್ ವೇರ್ ಯು ಕಮ್ ಇಂಪ್ರೂವ್ ಯುವರ್ ಲೈಫ್ ಸ್ಟೈಲ್ ಮೋರ್ ದೆನ್ ಜಸ್ಟ್ ಗೆಟ್ ಫಿಟ್. ಖಾಲಿ ವರ್ಕೌಟ್ ಮಾತ್ರ ಅಲ್ಲ, ತುಂಬ ಕಲಿತೀರ. ಸೊ ದಟ್ ಈಸ್ ದ ಗೋಲ್. ಬನ್ನಿ, ಖುಷಿ ಆಗ್ತುಂಟು. ಫೈನಲಿ ಒಂದು 85% ಕೆಲಸ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು 15% ಆದಮೇಲೆ ಗ್ರ್ಯಾಂಡ್ ಲಾಂಚ್ ಇರುತ್ತೆ, ಕಾಯ್ತಾ ಇರಿ. ಆ್ಯಂಡ್ ಆಲ್ಸೋ ಅಕಸ್ಮಾತ್ ನಿಮಗೆ ಡೀಟೇಲ್ ಆಗಿ ನಂದು ಆಫೀಸ್ ಟೂರ್ ಬೇಕು ಅಂದರೆ ಆಫೀಸ್ ಟೂರ್ ಅಂತ ಕಮೆಂಟ್ ಮಾಡಿ ಗೈಸ್. ಐ ಡೋಂಟ್ ಥಿಂಕ್, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಓ ವಾವ್ ಅಂತ, ಬಟ್ ನಾವು ಕಾರ್ ತೊಗೊಳ್ತೀವಿ, ಮನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಒಂದು ಟೀಮ್ ಬಿಲ್ಡ್ ಮಾಡ್ತೀವಲ್ಲ, ಅದರ ನಾನು ಸಹ ಕಾರ್ ತೊಗೊಂಡಿದ್ದು ಖುಷಿಯಾಗಿದೆ ಇಷ್ಟು. ಬಟ್ ದೆನ್ ಈ ಖುಷಿ, ದ ಟೀಮ್ ಖುಷಿ, ಒಂದು ಕನಸು ಕಂಡು ಅದನ್ನು ಅಚೀವ್ ಮಾಡುವ ಖುಷಿ, ಕೆಲಸದಲ್ಲಿ ನಿಮಗೆ ಇಷ್ಟಪಟ್ಟು ಮಾಡೋ ಕೆಲಸನ ಬೆಳೆಸೋ ಖುಷಿ, ಅದು ಬೇರೆನೇ ಲೆವೆಲ್. ಐ ರಿಮೆಂಬರ್, ಆಯಿತಾ, ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಗೈಸ್, ಐ ರಿಮೆಂಬರ್ ನಂಗೆ ಒಂದು ಸತಿ ಒಬ್ಬರು ಹೇಳಿದರು, ನಿಮಗೆ ಫೇಸ್ ಇಲ್ಲ, ಏನು ಮಾಡ್ತೀಯಾ, ಹೇಗೆ ವೀಡಿಯೋ ಮಾಡ್ತೀಯಾ, ನಿಮಗೆ ಫೇಸ್ ಇಲ್ಲ ಅಂತ. ಈಗಲೂ ನಾನು ಸ್ಟೆಪ್ಸಿಂದ ಇರುವಾಗ ಒಬ್ಬರು ಹೇಳಿದ್ದು, ಚಿಕ್ಕ ಹುಡುಗ ಒಬ್ಬ ಹೇಳಿದ್ದು. ಅದನ್ನು ಗ್ರಜ್ಜಾಗಿ ಏನು ತೊಗೊಂಡಿಲ್ಲ, ಬಟ್ ಇನ್ನೂ ಸಲ ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ಬಟ್ ಫೇಸ್ ಇಲ್ಲದಿದ್ದರೆ ಏನಾಯಿತು, ಫೇಸಸ್ನ ಕ್ರಿಯೇಟ್ ಮಾಡುವ ಅಂತ ನಾನು ಡಿಸೈಡ್ ಮಾಡಿದೆ. ಈಗ ನಾನು ಒಬ್ಬನೇ ಅಲ್ಲ, ನನ್ನ ಫ್ಯಾಮಿಲಿಯವರು, ಅಂದರೆ ನಿಮ್ಗೆ ಗೊತ್ತು ನಮ್ಮ ಆಫೀಸಲ್ಲಿರೋರು ಎಷ್ಟು ಜನ ಒಟ್ಟಿಗೆ ನಾವು ಸೇರಿ ಕಾಂಟೆಂಟ್ ಮಾಡ್ತೇವೆ. ನಾನು ಒಬ್ಬನೇ ಫೇಸ್ ಅಲ್ಲ, ಎಷ್ಟು ಜನ ಫೇಸ್ ಆಗಿಬಿಟ್ಟಿದ್ದಾರೆ. ಫ್ರಮ್ ಚಿಕ್ಕ ಬ್ರ್ಯಾಂಡಿಂದ ಹಿಡಿದು ಅದು ಬಿಟ್ಟು ನಾವು ಬೇರೆಯವ್ರನ್ನ ಫೇಸ್ ಮಾಡಿ. ಕ್ರಿಯೇಜನಿಕ್ಸ್ ಮೀಡಿಯಲ್ಲಿ there are ಡಿಫ್ರೆಂಟ್ ಬಿಸ್ನೆಸ್ಸಸ್, ಆಯಿತಾ. ಈಗ ಫೈನಾನ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಟಾಪಿಕ್ಸು, ಮೇಕಪ್ ಇರ್ಬೋದು, ಅಥವಾ ಫೈನಾನ್ಸು, ಮೇಕಪ್ಪು, ಕಾರ್ ಬಗ್ಗೆ, ಟ್ರಾವೆಲ್ ಬಗ್ಗೆ ಬೇರೆಯವ್ರಿಗೆ ನಾವು ಕಾಂಟೆಂಟ್ ಮಾಡಿಕೊಟ್ಟು ಅವ್ರನ್ನ ಫೇಸ್ ಮಾಡ್ತಾಯಿದ್ದೀವಿ. ಯಾವ ಥರ ಕಾಂಟೆಂಟ್ ಮಾಡಬೇಕು, ಯಾವುದರಿಂದ ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ, ಅದೆಲ್ಲ ಮಾಡ್ತಾಯಿದ್ದೀವಿ. ಸೊ ದಟ್ ಒಂದು ಸತಿ ನೀವು ನಿಮ್ಮ ತಲೆಗೇನು ಅದನ್ನು ಹಿಡ್ಕೊಳ್ಬೇಕು. ಅದನ್ನ ಹಿಡ್ಕೊಂಡು ನೀವು ಅವರ ಮೇಲೆ ಹೇಟ್ ಮಾಡೋ ಬದಲು, ನಾನು ಏನು ಮಾಡಿದರೆ ನಾನು ಇಂಪ್ರೂವ್ ಆಗ್ಬೋದು, ಟೇಕ್ ದ ಬ್ಲೇಮ್ ಆನ್. ನನಗೆ ಫೇಸ್ ಇಲ್ವಾ? ಹೌದು, ನನಗೆ ಫೇಸ್ ಇಲ್ಲ. ಸೊ ನನಗೆ ಫೇಸ್ ಬರಬೇಕಾದ್ರೆ ನಾನು ಏನು ಮಾಡಬೇಕಂತ ಯೋಚನೆ ಮಾಡಿದೆ, ಕೆಲಸ ಮಾಡಿದೆ, ನಾಲೆಜ್ ಗೇನ್ ಮಾಡಿದೆ, ಇನ್ಫಾರ್ಮೇಷನ್ ಶೇರ್ ಮಾಡಿದೆ, ಅದೇ ಥರ ಬೇರೆಯವ್ರಿಗೆ ಹೇಳ್ಕೊಟ್ಟೆ, ಅವರೂ ಮಾಡ್ತಾ ಇದ್ದಾರೆ ಈಗ. ಸೊ ಟುಡೇ ಐ ವಿನ್ ಅ ವೇ ಬೆಟರ್ ಪ್ಲೇಸ್. ನಾನು ನೆಗೆಟಿವ್ ಎನರ್ಜಿಗೆ ಹೋಗ್ತಿದ್ದೆ, ಸೋಲ್ತಾ ಇದ್ದೆ. ಅದ್ರ ಬದಲು ನಾನು ರೈಟ್ ಡೈರೆಕ್ಷನ್ ನನ್ನ ಮೇಲೆ ಕೆಲಸ ಮಾಡಿ. ಐ ಟುಕ್ ದ ಬ್ಲೇಮ್ ಆನ್ ಮೀ. ರಿಲೇಷನ್ಶಿಪ್ಪಲ್ಲಿ ಫೇಲ್ ಆಗ್ತೀರಾ, ನಿಮ್ಮ ಪಾರ್ಟ್ನರ್ಗೆ ಬ್ಲೇಮ್ ಮಾಡಬೇಡಿ, ಬ್ಲೇಮ್ ಯುವರ್ ಸೆಲ್ಫ್. ಬಿಸ್ನೆಸ್ ಹಾಳಾಯ್ತಾ, ಬೇರೆಯವ್ರಿಗೆ ಬ್ಲೇಮ್ ಮಾಡಬೇಡಿ, ನಿಮಗೆ ಬ್ಲೇಮ್ ಮಾಡಿ. ಕೆಲಸ ಕರೆಕ್ಟ್ ಆಗಲಿಲ್ವಾ, ಬೇರೆಯವ್ರಿಗೆ ಬ್ಲೇಮ್ ಮಾಡಿ, ನಿಮ್ಗೆ ಬ್ಲೇಮ್ ಮಾಡಿ. ವಾಟ್ ಯು ಕ್ಯಾನ್ ಇಂಪ್ರೊವೈಸ್, ದ್ಯಾಟ್ ವಿಲ್ ಟೇಕ್ ಯು ಅಹೆಡ್. ಬನ್ನಿ, ಕಾಲ್ ಬರ್ತುಂಟು, ಹೋಗೋಣ. ಸ್ಟಾರ್ಟ್ ಮಾಡ್ಬೋಣ, ಆದಷ್ಟು ಲೆತ್ತೆ ಒಳ್ಳೆ ಅಚ್ಯುತಾಯ ಸ್ವಾಹ, ಕೇಶವಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮೋ ನಮಃ. ಚರಂ ಪ್ರಕ್ಷಾಳ್ಯ ಓಂ ಆಮೇ ಕವಿಂ ಕವೀನಾ ಮುಖಮಶವಸ್ಮಂ ಚ ವಿಷ್ಣು ಕಂಠೇ ಸಮಾಶಿರ ಮೂಲೆ ಸೂತ್ರ ಮಧ್ಯಮ ಗಣಾಸ್ತ ಜಮನೆ ಚೈವ ಗೋದಾವರಿ ಸರಸ್ವತಿ ದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವ ಕಲ್ಯಾಣಾರ್ಥ ಪ್ರಾಪ್ತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟ ನಾಥಾಯ ಶ್ರೀನಿವಾಸಾಯ ಮಂಗಳಂ ರಾಘವೇ ಏತವೇ ನಮೋ ನಮಃ. ಸ್ವಲ್ಪ ಇಮೋಷ್ನಲ್ ಆಗ್ತುಂಟು ಸ್ನೇಹಿತರೆ. ಆ್ಯಂಡ್ ನಮ್ಮ ಫಸ್ಟ್ ಪೂಜೆ ದಿನವೇ ನಮ್ಮ ಫಸ್ಟ್ ಕ್ವೇರಿ ಮಾಡಿದ ಕ್ಲೈಂಟ್. ಸೊ ಜಸ್ಟ್ ಒಂದು ಸತಿ ಇಲ್ಲಿಂದ ನೋಡಿ ಅಂತೆ ಫುಲ್ ಫ್ಯಾಮಿಲಿ ಎಷ್ಟು ದೊಡ್ಡದಾಗಿಬಿಟ್ಟಿದೆ ಅಂತ ಒಂದು ಸತಿ ತಿರುಗಿ. ಇನ್ನೂ ಸಹ ಫುಲ್ ಹೌಸ್ ಇಲ್ಲ, ತುಂಬ ಜನ ಬೇರೆ ಕಡೆ ಸಹ ಇದ್ದಾರೆ. ಅವ್ರನ್ನ ಸೇರಿಸಿದಾಗ ಟೀಮ್ ಇನ್ನೂ ದೊಡ್ಡದಾಗತ್ತೆ. ಅವನ್ನೆಲ್ಲ ದೇವರ ದಯದಿಂದ, ನಿಮ್ಮ ದಯದಿಂದ ಸ್ಲೋಲಿ ಆಗತ್ತೆ. ಒಬ್ರೊಬ್ರು ಮಾಡೆಲ್ಸ್ ಅವರಾಗಿ ಬಂದಿದ್ದಾರೆ, ಎಲ್ಲರ ಹತ್ರ ಮಾತಾಡೋಣ ಅಲ್ಲ. ये किधर तो देखा है ना, ये शर्ट glowing shirt, very nice. I don't know which, but very good brand, quality also nice.
ಬೀಜಮುಗೋಸು ಅನಂತ ಪುಣ್ಯಫಲದಮ್ಮ ತಶ್ಚಾತಿರ್ದಚ್ಚ ಪೂಜಾ ಸಂಗತ ಫಲಸಿದ್ಧಿ ಸ್ತೋತ್ರೋತ್ತರ ಬೃಹತಿ ಪ್ರತಿಷ್ಠು ದೀರ್ಘಾಯಸ್ಸು. ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ದೆ, ಯಾವಾಗ ಓಪನ್ ಆಗುತ್ತೆ ನೀವು ಸ್ಯಾಟರ್ಡೆ ಅಂತ ಹೇಳಿದ್ರಿ. ಸ್ಯಾಟರ್ಡೆ ಅದು ಆ್ಯಕ್ಚುಲಿ ಓಪನ್ ಆಗಬೇಕಿದ್ದದ್ದು ಏಪ್ರಿಲ್. ನಿಮ್ಗೆ ಗೊತ್ತಿಲ್ಲ, ವೀಡಿಯೋಸ್ ನೋಡಿದ್ರೆ ಇಂಟೀರಿಯರ್ ನಮ್ಮದೊಂದು ಆಡಿಯನ್ಸಿಗೆ ಹಾಯ್ ಹೇಳಿ. ಸ್ನೇಹಿತರೆ, ಇವರು ನಮ್ಮ ಫಸ್ಟ್ ಕ್ಲೈಂಟ್ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಬಿಲೀವ್ ಮಾಡಿದ್ದಕ್ಕೆ. ವಿ ವಿಲ್ ನಾವು ವೆಯ್ಟ್ ಮಾಡ್ತಿದ್ವಿ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ. ನಮಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಡಿಸ್ಕಷನ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಸೀನಿಯರ್ಸ್. ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ. ಎಂತ ಸೀನಿಯರ್ಸ್ ಎಲ್ಲ ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ ಹೇಳಿ ನಮ್ಮ ಆಡಿಯನ್ಸಿಗೆ ಸಹ. ಹಾಂ, ಹೇಗೆ ರನ್ ಮಾಡೋದು? ಓಪನ್ ಮಾಡಿ ಆಯಿತು, ಹೇಗೆ ರನ್ ಮಾಡೋದು ಅಂತ ಟೆನ್ಷನ್ ಆಗ್ತುಂಟಂತೆ ಈಗ. ಹಾಂ, ಎಂತ ಪ್ಲಾನ್? ಎನ್ರೋಲ್ ಸಹ ಮಾಡಿ ಆಯಿತು. ಒಬ್ಬರು ಕ್ಲೈಂಟ್ ಎನ್ರೋಲ್ ಆಗಿದ್ದಾರೆ. ನೋಡಿ ಯಾವ ಥರ ಟ್ರೈನ್ ಮಾಡೋದು, ಏನು ಮಾಡೋದು ಅಂತ ಪ್ಲ್ಯಾನ್ ರೆಡಿ ಮಾಡ್ತಿದ್ದಾರೆ. ಸೊ ಈಗ ಟ್ರಾನ್ಸ್ಫಾರ್ಮೇಷನ್ ಅಂತ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್, ಈಗ 1, 2, 3, 4 ಜನ ಇದ್ದೀರಾ. ಫಿಟ್ ಆಗಬೇಕು ಅಂದರೆ ಎಂತ ಇಂಪಾರ್ಟೆಂಟ್ ಅಂತ ನೀವು ಒಬ್ಬರೊಬ್ರು ಒಂದೊಂದು ವಿಷಯನ ಹೇಳಬೇಕು. ಆದರ್ಶ್, ಫಸ್ಟ್ ಹೇಳು, ವಾಟ್ ಡಿಡ್ ಯು ಲರ್ನ್ ವರ್ಕಿಂಗ್ ವಿತ್ ಸೋ ಮೆನಿ ಕ್ಲೈಂಟ್ಸ್? ಮೇನ್ ವಿಷಯ ಅಂತ ಹೇಳಿದರೆ ಎಲ್ಲರೂ ಕೂಡ ರಿಸಲ್ಟ್ಗೆ ಅರ್ಜೆಂಟ್ ಮಾಡ್ತಾರೆ. ಒಂದು ಈಗಲೇ ನಾನು ಜಿಮ್ಮಿಗೆ ಹೋದೆ, ನನಗೆ 10 ದಿವಸದಲ್ಲಿ ಕಾಣಬೇಕು, 10 ದಿವಸದಲ್ಲಿ ಫ್ಯಾಟ್ ಲಾಸ್ ಆಗಬೇಕು, 5 ದಿವಸದಲ್ಲಿ ಆಗಬೇಕು ಮಾಡ್ತಾರೆ. ರಿಸಲ್ಟ್ ಕಾಣಲಿಲ್ಲ ಆದರೆ ಕ್ವಿಟ್ ಮಾಡ್ತಾರೆ. ಕ್ವಿಟ್ಟಿಂಗ್ ಅನ್ನೋ ಆಪ್ಷನ್ನ ಸೈಡಿಗಿಟ್ಟು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋದರೆ, ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಹೋದರೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಪೇಷನ್ಸ್ ಬೇಕು, ಮತ್ತು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡೋ ಅಭ್ಯಾಸ ಬೇಕು. ಕನ್ಸಿಸ್ಟೆನ್ಸಿ ಬೇಕು, ಇಂಪಾರ್ಟೆಂಟ್ ಥಿಂಗ್. ಇವಾಗ 2 ದಿನ ಮಾಡಿ 3ನೇ ದಿನ ಮಾಡಲಿಲ್ಲ ಅಂತ ಹೇಳಿದ್ರೆ ಹಾಳಾಗ್ತದೆ. ಜೊತೆಗೆ ಇದು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, 4 ದಿನ ಮಾಡೋದು, ಮತ್ತು ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಆವಾಗ ಮತ್ತೆ ಈಗಿನ ಅದನ್ನೇ ನೆನೆಸಿ ಸ್ಟ್ರೆಸ್ ತೊಗೊಳ್ಳೋದಕ್ಕಿಂತ ನೆಕ್ಸ್ಟ್ ಡೇ ಮತ್ತೆ ಬ್ಯಾಕ್ ಟು ಟ್ರ್ಯಾಕ್ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು. ನಾವು ಎಲ್ಲಿ ಒಂದು ಕಡೆ ಮಿಸ್ ಆದರೂ ಇನ್ನೊಂದು ಕಡೆ ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತುಂಟು ಅಂತ ಹೇಳಿದ್ರೆ ಈಸಿಯಾಗಿ ಕನ್ಸಿಸ್ಟೆನ್ಸಿ ಸಹ ಮೇಂಟೈನ್ ಮಾಡ್ತಾ ಹೋಗ್ಬೋದು. ನಿತೇಶ್, ಪ್ರಾಪರ್ ಕೋಚ್ ಬೇಕು, ಓಕೆನಾ. ಸೊ ಅವರ ಅಂಡರಲ್ಲಿ ಟ್ರೈನ್ ಆಗೋರು 100% ರಿಸಲ್ಟ್ ಸಿಗುತ್ತೆ. ಸೊ ಓನಾಗಿ ನಾವೇ ಮಾಡ್ತೇವೆ ಅಂದರೆ ಅದು ಕಷ್ಟ. 100ರಲ್ಲಿ ಒಬ್ಬರಿಗೆ ಆದರೂ ಸಾಧ್ಯ ಇರುತ್ತೆ, ಬಟ್ 99% ಆಗಲ್ಲ. ಅಕೌಂಟಬಿಲಿಟಿ, ಎಸ್, ಹೌದು. ಯಾರು ಕೇಳುವವರು ಬೇಕು. ಆಗ ನೀವು ಇವರು ಹೇಳ್ತಿದ್ದಾರೆ ಅಂತಾದರೂ ಮಾಡ್ತೀವಿ. ನಿಮ್ದೆಂತ ಒಪಿನಿಯನ್? ಜನ ಫಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ನಾನು ಇಡ್ಲಿ ದೋಸೆ ಬಿಟ್ಬಿಟ್ಟು ಓಟ್ಸ್ ತಿಂತೀನಿ, ಬ್ರೆಡ್ ತಿಂತೀನಿ, ಶಾರ್ಟ್ಸ್ ತೊಗೊಂಬರೋಣ, ಪ್ಯಾಂಟ್ ತೊಗೊಂಬರೋಣ, ಶೂ ತೊಗೊಂಬರೋಣ ಅಂತ. ಅದರಿಂದ ಟ್ರಾನ್ಸ್ಫಾರ್ಮೇಷನ್ ಆಗಲ್ಲ. ಲೈಫ್ ಸ್ಟೈಲ್ ಚೇಂಜ್ ಮಾಡಬಾರ್ದು. ಡೈಲಿ ನಾವು ಏನು ತಿಂತೀವೋ ಅದರಲ್ಲೇ ಫ್ಲೆಕ್ಸಿಬಲ್, ಹೆಲ್ತಿ, ಟೇಸ್ಟಿಯಾಗಿ ತಿಂತ ಹೋದರೆ ಮಾತ್ರ ಅವರು ಅರ್ಧ ಇಂಟು ಪ್ರೋಗ್ರೆಸ್ ಆಗೋದು. ಎವ್ರಿ ಡೇ ನಾನು ಡೈಲಿ ಉಪ್ಮಾ ತಿಂತೀನಿ. ಇವಾಗ ನಾನು ಡೇಟಲ್ಲಿದ್ದೀನಿ, ಇವಾಗ ಉಪ್ಮಾ ತಿಂದರೂ ಪ್ರೋಗ್ರೆಸ್ ಆಗುತ್ತೆ. ಸೊ ಫ್ಲೆಕ್ಸಿಬಲ್ ಡಯಟಿಂಗ್, ಲೈಕ್ ಎವ್ರಿ ಡೇ ಮನೇಲಿ ಏನು ಫುಡ್ಡು ನೀವು ಪ್ರಿಪೇರ್ ಮಾಡ್ತೀರೋ ಅದನ್ನೇ ತಿಂತ ಟ್ರಾನ್ಸ್ಫಾರ್ಮ್ ಆಗಬೇಕು. ಅವಾಗ ಮಾತ್ರ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಪಾಸಿಬಿಲಿಟಿ ಇರೋದು. ಬೇಸಿಕಲಿ ಏನು ಅಂದರೆ ನಮಗೆ ಈಸಿ ಏನು ಅವೈಲೇಬಲ್ ಇದೆ ಅದರಲ್ಲೇ ಮಾಡ್ಕೋಬೇಕು. ಫ್ಯಾನ್ಸಿ ಹೋದರೆ 4 ದಿನ ಟೆಂಪರರಿ, ಮತ್ತೆ ಬಿಟ್ಬಿಡ್ತೀರ. ಒನ್ ಥಿಂಗ್ ಅದೇ ಬ್ರೋ, ತುಂಬ ಓವರ್ ಕಾಂಪ್ಲಿಮೆಂಟ್ ಮಾಡ್ಕೊತಾರೆ. ಈಗ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಸ್ಮೂತೀಸು, ಶೇಕ್ಸು ಅಥವಾ ಬಾಯ್ಲ್ ಫುಡ್ಡು, ಸೊ ಫುಲ್ಲು ಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಡಯಟ್ನ ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಆಗ 1 ವೀಕ್ 2 ವೀಕ್ ಸಿಗ್ತಾರೆ, ಅಗೇನ್ ಗಿವ್ ಅಪ್ ಮಾಡಿಬಿಡ್ತಾರೆ. ಸೊ ಫ್ಲೆಕ್ಸಿಬಲ್ ವೇ. ಈಗ ಎಕ್ಸಾಂಪಲ್ ಒಬ್ಬ ಐ ಟಿ ಪ್ರೊಫೆಷನಲ್ ಅಂದರೆ ಟೈಮ್ ಕಡಿಮೆ ಇರುತ್ತೆ. ಸೊ ಅವರ ಲೈಫ್ ಸ್ಟೈಲ್ ಪ್ರಕಾರ ಅವ್ರು ಫಾಲೋ ಮಾಡಿದಾಗ ಅವ್ರಿಗೆ ರಿಸಲ್ಟ್ ಬರುತ್ತೆ, ಕನ್ಸಿಸ್ಟೆನ್ಸಿ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದು, ಈಗ ನಾವು ಯಾರು ಕೋಚಸ್ ಇದ್ದೇವೆ, ಸೊ ಜಸ್ಟ್ ಸರ್ಟಿಫಿಕೇಷನ್ ಮಾಡಿ ಬಂದಿಲ್ಲ, ಪ್ರಾಕ್ಟಿಕಲ್ ನಾಲೆಜ್ ನಿಮ್ಮಿಂದನೂ ಸಹ ಜಾಸ್ತಿ ಕಲ್ತಿದ್ವಿ. ಈಗ ಎಕ್ಸಾಂಪಲ್ ನಾನು ಪಿ ಜಿಯಲ್ಲಿದ್ದೀನಿ, ಐ ನೋ ಪಿ ಜಿಯಲ್ಲಿದ್ದು ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ. ಸೊ ಅವರ ಲೈಫ್ ಸ್ಟೈಲ್ ಪ್ರಕಾರ ಮಾಡಿ ಕನ್ಸಿಸ್ಟೆನ್ಸಿ ಇದ್ದಾಗ ಡೆಫಿನೆಟ್ಲಿ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಪರ್ಸ್ನಲ್ ಟಚ್ ಇವರು ಕೋಚ್ ಅಂತ ಬಂದಾಗ. ಸೊ ತುಂಬ ಜನ ಕೋಚಸ್ ನಾರ್ಮಲ್ ಡಯಟ್ ಪ್ಲ್ಯಾನ್ ಕೊಡ್ತಾರೆ, ವರ್ಕೌಟ್ ಕೊಡ್ತಾರೆ, ಬಿಟ್ಬಿಡ್ತಾರೆ. ಬಟ್ ನಾವು ಹಾಗೆ ಕೊಡೋದಿಲ್ಲ. ಸೊ ಎಕ್ಸಾಂಪಲ್, ಓಕೆ ಅವರು ಐ ಟಿ ಪ್ರೊಫೆಷನಲ್, ಓಕೆ ಮೀಲ್ಸ್ ಆಫೀಸ್ಗೆ ಹೋಗ್ತಾರೆ, ಆಫೀಸ್ಗೆ ಯಾವ ರೀತಿ ಬೇಕು ಕ್ಯಾರಿ ಮಾಡಲಿಕ್ಕೆ ಹೇಗೆ ಈಸಿ ಆಗಬೇಕು ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿದಾಗ ಆ್ಯಂಡ್ ಒಂದು ಪರ್ಸ್ನಲ್ ಬಾಂಡ್ ಬಿಲ್ಡ್ ಮಾಡಿ ಅವ್ರಿಗೊಂದು ಪುಷ್ ಕೊಟ್ಟಾಗ ಅವ್ರು ಮಾಡೇ ಮಾಡ್ತಾರೆ. ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಬೆಳಿಗ್ಗೆ ಅವರು 10 ಗಂಟೆಗೆ ಆಫೀಸಲ್ಲಿ ಇರಬೇಕು. ಮಕ್ಕಳು ಇರ್ತಾರೆ, ಹೆಂಡ್ತಿರ್ತಾರೆ, ರವರಪರಪ 8 ಗಂಟೆಗೆ ಹೇಳ್ತಾರೆ. ಈಗ ಅವರಿಗೆ ಡಯಟಲ್ಲಿ ನಾವು ಏನೋ ಒಂದು ಬಾಯ್ಲ್ಡ್ ಸ್ಪ್ರೌಟ್ಸನ್ನು ಹಾಕಿ ಏನೋ ಕಷ್ಟದ್ದು ಮಾಡಲಿಕ್ಕೆ ಕೊಟ್ಟರೆ ಯಾವುದು ಅವರ ಡಯಟಲ್ಲಿ ಅವ್ರಿಗೆ ಈಸಿಲಿ ಮಾಡ್ಲಿಕ್ಕೆ ಆಗೋದಿಲ್ಲ. 2 ದಿನ ಮಾಡ್ತಾರೆ, 3 ದಿನ ನಂಗೆ ಟೈಮ್ ಇಲ್ಲ ಅಂತ ಬಿಟ್ಟು ಹೋಗ್ತಾರೆ. ಅದರ ಬದಲು ಅವರಿಗೆ ಬರೀ 5 ನಿಮಿಷದಲ್ಲಿ ಏನೋ ಒಂದು ಸೀರಿಯಲ್ಲು, ಅದ್ರ ಜೊತೆ ಏನೋ ಹಾಲು ಅಥವಾ ಈಸಿಯಾಗಿ 2 ನಿಮಿಷದಲ್ಲಿ ಮಾಡೋ ಥರ ಕೊಟ್ಟರೆ ಅವರು ಅದನ್ನು ಪದೇ ಫಾಲೋ ಮಾಡ್ತಾರೆ. ಇಲ್ಲ, ಅವರ ಮನೇಲಿ ಹೆಂಡತಿ ಹೇಗೋ ದೋಸೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆ ದೋಸೆನೇ ತಿನ್ನಿ, ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಸೋರ್ಸ್ ಏನಾದ್ರು ಆಲ್ಟರ್ ಮಾಡ್ಕೊಂಡು ಕೊಟ್ಟರೆ ಅವ್ರಿಗೆ ಟೆನ್ಷನ್ ಇಲ್ಲದೆ ಫಾಲೋ ಮಾಡಲಿಕ್ಕಾಗುತ್ತೆ. ದಟ್ ಈಸ್ ದ ಹೋಲ್ ಐಡಿಯಾ. ಇದಕ್ಕೆ ನಮ್ಮ ಇಡೀ ಕಂಪನಿದು ಮೇನ್ ಎಜೆಂಡಾನೇ
ಇದು ಫ್ಲೆಕ್ಸಿಬಲ್ ಡಯಟಿಂಗ್. ನಮ್ಮ ಸೀನಿಯರ್ಸ್ ಎಲ್ಲ ಇದ್ರಲ್ಲ ಅವ್ರ ಹತ್ರ ಅವ್ರ ಇಡೀ ಜರ್ನಿ ಬಗ್ಗೆ ಒನ್ ವರ್ಡಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ ಆಯ್ತು ಆಫೀಸಲ್ಲಿ ಬನ್ನಿ. ಪಟಾಕಿ ಹೊಡೆಯೋ ಮುಂಚೆ ಪುನೀತ್ ಡೈರೆಕ್ಟ್ ಕ್ವಶನ್, ಯೋಚನೆ ಮಾಡಲಿಕ್ಕಿಲ್ಲ. ಇಷ್ಟು ವರ್ಷ ಆಯಿತು ನಮ್ಮದು ಜರ್ನಿ ಆಯಿತು, ಅದ್ರ ಬಗ್ಗೆ ಒನ್ ವರ್ಡ್ ಅಂತ ಏನು ಹೇಳ್ಬೋದು? ತುಂಬ ಖುಷಿ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡಲಿಕ್ಕೆಲ್ಲ ಇಲ್ಲ, ಒನ್ ವರ್ಡ್ ಅಬೌಟ್ ಅವರ್ ಟೀಮ್, ಅವ್ರ ಕೆಲಸ ಎಲ್ಲ, ಫ್ಯಾಮಿಲಿ ಎಲ್ಲ ಒನ್ ವರ್ಡ್ ಹೇಳ್ಬೇಕಂದ್ರೆ ಎಂತ ಹೇಳ್ತೀವಿ? ಫ್ಯಾಮಿಲಿ. ಫ್ಯಾಮಿಲಿ. ಎಲ್ಲರೂ ಸೇಮ್ ಆನ್ಸರ್ ಹೇಳಲಿಕ್ಕಿಲ್ಲ. ವಿ ಆರ್ ಲಕ್ಕಿ. ಲಕ್ಕಿ. ವಾವ್. ಬ್ರದರ್ ಆ್ಯಂಡ್ ಸಿಸ್ಟರ್ ಫ್ರಮ್ ಅನದರ್ ಮದರ್. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಫ್ರಮ್ ಅನದರ್ ಮದರ್. ಕಲಂದರ್ ಹತ್ರ ಹೋಗೋಣ. ಕಲಂದರ್, ಒನ್ ವರ್ಡ್ ಅಬೌಟ್ ದ ಜರ್ನಿ, ಅವರ್ ಟೀಮ್ ಫ್ರಮ್ ಸ್ಕ್ರ್ಯಾಚ್. ಇಲ್ಲಿ ಒಂದೇ ವರ್ಡ್ ಹೇಳಬೇಕು. ಫ್ಯಾಮಿಲಿ. ಕಾವ್ಯ ಹತ್ರ ಕೇಳುವ. ಕಾವ್ಯ ನೀವು ನೋಡಿರ್ತೀರಾ, ಕಂಟೆಂಟ್ ಸಹ ಮಾಡ್ತಾರೆ. ಒನ್ ವರ್ಡ್ ಅಬೌಟ್ ದ ಜರ್ನಿ ಫ್ರಮ್ ಯು ಕೇಮ್ ಇಯರ್, ನಾವು ಇಷ್ಟೆಲ್ಲ ಆಫೀಸ್ ಮಾಡಿದ್ವಿ, ಆ ಚಿಕ್ಕ ಆಫೀಸ್ ದೊಡ್ಡ ಆಫೀಸ್ ಆದ್ವಿ, ಒಂದು ವರ್ಡ್ ಅಂತ ನಮ್ಮ ಟೀಮ್ ಇಡೀ ಓವರ್ ಆಲ್ ಬಗ್ಗೆ, ನಿನ್ನ ಜರ್ನಿ ಬಗ್ಗೆ ಇಲ್ಲಿ ಒನ್ ವರ್ಡ್ ಹೇಳಬೇಕು ಅಂದ್ರೆ ಕಾವ್ಯ ಸ್ಟಕ್ ಆಗಿದೆ. ಕನ್ಸಿಸ್ಟೆನ್ಸಿ. ವೆರಿ ನೈಸ್, ದಿಸ್ ಇಸ್ ವಾಟ್ ಐ ವಾಂಟೆಡ್, ಕನ್ಸಿಸ್ಟೆನ್ಸಿ. ಇದೆಂತ ಸ್ಟೈಲಾ? ಸ್ಟೈಲ್. ಎಂತ ಸ್ಟೈಲು? ಸುಮ್ಮನೆ ಹಾಕಿದ್ದು. ಹೇಳಿ, ಜೋರು ಮಾತಾಡಬೇಕು. ಸುಮ್ಮನೆ ಹಾಕಿದ್ದು. ನಾನು ಸಾಕ್ಬೇಕಾ? ಇವರು ಇವತ್ತು ರಾತ್ರಿ ಬರ್ತದೆ ಫ್ಯಾಷನ್ ಪರ್ಫಾರ್ಮೆನ್ಸ್ ಉಂಟಾ ಇಲ್ವಾ? ಇಲ್ಲ, ಮೊನ್ನೆ ಪರ್ಫಾರ್ಮೆನ್ಸ್ ಮಾಡಿದ್ರಿ, ಅದು ಬೇರೆ. ಅದೇ ಇವತ್ತು ಸಹ ಅದೇ. ಹಾಂ, ನಿಶಾಲ್ ಇದ್ದಾನೆ, ಬನ್ನಿ. ನಿಶಾಲ್ ನಮ್ಮದು ಒನ್ ಆಫ್ ದ ಓಲ್ಡೆಸ್ಟ್ ಸ್ಟಾಫ್ ಟೀಮಲ್ಲಿ. ಇಷ್ಟು ಜರ್ನಿ ನೀನು ಅಲ್ಲಿಂದ ಇಲ್ಲಿ ಬಂದ್ವಿ, ಹೈರಿಂಗ್ ಆಯಿತು, ಕೆಲಸ ಮಾಡಿದ್ವಿ. ಒನ್ ವರ್ಡ್ ಅಬೌಟ್ ಯುವರ್ ಜರ್ನಿ ಇಲ್ಲಿ ಎಂತ ಹೇಳಬೇಕು? ಡಿಸಿಪ್ಲಿನ್. ಪುಣ್ಯ, ಈ ವರ್ಡನ್ನು ಕೇಳಬೇಕಂತ ನಾನು ಕ್ರೇವ್ ಮಾಡ್ತಾ ಇದ್ದೆ. ಇವನು ಯಾಕೆ ಹೇಳಿದಂದರೆ, ನಾವು ಶೂಟಿಗೆ ಹೋಗೋ ಒಟ್ಟಿಗೆ ಇರೋದು. ನಾನು ಹೇಳಿ 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 ತಲೆಗೆ ಆ ವರ್ಡ್ ಒಂದು ಕೂತ್ಕೊಂಡ್ಬಿಟ್ಟಿದೆ. ಡಿಸಿಪ್ಲಿನ್ ಅಲ್ಲ? ಡಿಸಿಪ್ಲಿನ್. ವೆರಿ ನೈಸ್. ಪೃಥ್ವಿ, ನಮ್ಮ ಕ್ರೇಜಿನೆಕ್ಸ್ ಇದು ನಮ್ಮ ಮೆಂಟರು, ನಮ್ಮ ಫೇಸು. ಇಲ್ಲಿ ಜಾಯ್ನ್ ಆದ್ರಿ ಫಸ್ಟು ನಮ್ಮ ಟೀಮಲ್ಲಿ, ನಮ್ಮ ಇನ್ಹೌಸ್ ಟೀಮಲ್ಲಿ ಜಾಯ್ನ್ ಆಗಿ, ದೆನ್ ವಿ ಐಡಿಯೇಟೆಡ್ ದ ಪ್ರೊಸೆಸ್ ಆ್ಯಂಡ್ ವಿ ಹೋಲ್ ಜರ್ನಿ ಫ್ರಮ್ ಡೇ 1 to today. ಒನ್ ವರ್ಡ್ ಅಬೌಟ್ ಯುವರ್ ಜರ್ನಿ ಹಿಯರ್. ಎಂತ? ಅನ್ಎಕ್ಸ್ಪೆಕ್ಟೆಡಾ? ವೆರಿ ನೈಸ್. ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದೆಲ್ಲ? ನಾರ್ಮಲ್ ಎಡಿಟಿಂಗ್ ಮಾಡುವ, ಈಗ ಇಡೀ ಕರ್ನಾಟಕಕ್ಕೆ ಎಡಿಟಿಂಗ್ ಕಲಿಸ್ತಾ ಇದ್ದೀವಿ. ವಾವ್, ಕ್ರೇಜಿ. ಒಂದೊಂದು ವರ್ಡಿಗೆ ಸಹ ಯಾರ್ಯಾರು ಸೀನಿಯರ್ಸ್ ಒಂದೊಂದು ವರ್ಡ್ ಹೇಳಿದ್ದಾರೆ, ಅದಕ್ಕೆ ಸಹ ಅದರದ್ದೇ ಮೀನಿಂಗ್ ಇದೆ. ಖುಷಿ ಆಗುತ್ತೆ ಕೇಳಲಿಕ್ಕೆ. ಸಂಜಯ್ ಈಸ್ ಒನ್ ಆಫ್ ದ ಲೀಡ್ ಹೈರಾರ್ಕಿ ನಮ್ಮ ಟೀಮಲ್ಲಿ. ಮೀಟಿಂಗ್ ಮಾಡ್ತಿದ್ದೆ ನೋಡಿ. ಸಂಜಯ್, ಸಾರಿ ಟು ಇಂಟರಪ್ಟ್ ಬ್ರೋ, ಪಟಕ್ಕ ಆನ್ಸರ್ ಕೊಡಬೇಕು. ಫ್ರಮ್ ಡೇ 1 to ಹಿಯರ್ ಕಂಪ್ಲೀಟ್ ಜರ್ನಿ ನೋಡಿದಿ. ಈ ಜರ್ನಿಗೆ ನೀನು ಒನ್ ವರ್ಡ್ ಕೊಡ್ಬೇಕಂದ್ರೆ ಏನು ಹೇಳ್ತಿ? ಅಮೇಝಿಂಗ್. ಅಮೇಝಿಂಗ್. ಅಮೇಝಿಂಗ್ ವರ್ಡ್. ಮತ್ತೆ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಯು. ಟು ಬಿ ಹಂಗರ್ ಆಲ್ವೇಸ್. ನನಗೆ ಯಾವಾಗ ಅಷ್ಟವಾಗ್ತಿರಲ್ಲ ಎಲ್ಲದರಲ್ಲಿ ಸರ್, ಗ್ರೋತಲ್ಲಿ, ಹಣದಲ್ಲಿ, ನಥಿಂಗ್ ಇಸ್ ಎನಫ್. ಹಾಸಿಗಿದ್ದಷ್ಟು ಕಾಲು ಚಾಚಬಾರ್ದು, ಹೊಸ ಹಾಸಿಗೆನ ಇನ್ವೆಂಟ್ ಮಾಡಬೇಕು. ನೋಡಿ ಸ್ನೇಹಿತರೆ, ದಿಸ್ ಇಸ್ ಸಮಥಿಂಗ್ ವಿ ಅಂಡರ್ಸ್ಟುಡ್ ಫ್ರಮ್ ಸಂಜಯ್. ಅಮರ ರಿಜಾಯ್ಸ್. ಡೇ 1 to ಹಿಯರ್ ನಮ್ಮ ಜರ್ನಿ ಇಲ್ಲಿ ಇಷ್ಟು ಆಗಿದೆ. ಅದಕ್ಕೆ ಒನ್ ವರ್ಡ್ ಹೇಳಬೇಕಂದ್ರೆ ಎಂತ ಒನ್ ವರ್ಡ್ ಯು ವುಡ್ ಟೆಲ್? ಹಿ ವಾಸ್ ಒನ್ ಆಫ್ ಅವರ್ ಫಸ್ಟ್ ಎಡಿಟರ್ ಇನ್ ದ ಟೀಮ್. ಇವತ್ತು ಒಂದು ಕಂಪನಿನ ಲೀಡ್ ಮಾಡ್ತಾ ಇದ್ದಾರೆ. ಎನಿವೇಸ್, ಅದು ನೀವು ನೋಡಿರ್ತೀರಾ. ಬಟ್ ದೆನ್ ಒನ್ ವರ್ಡ್ ಫ್ರಮ್ ಸ್ಟಾರ್ಟಿಂಗ್ ಟು ನಾವು ಒಂದು ವರ್ಡ್ ಹೇಳ್ಬೇಕಂದ್ರೆ ಕನ್ಸಿಸ್ಟೆನ್ಸಿ. ಇವರು ನೋಡಿ, ಕನ್ಸಿಸ್ಟೆನ್ಸಿ ಒಂದು ವರ್ಡಲ್ಲಿ ನಿಲ್ಲಲ್ಲ, ಹೇಳ್ಬೇಕಂದ್ರೆ ಜಾಸ್ತಿ ಹೇಳಬೇಕು. ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಹಾರ್ಡ್ ವರ್ಕು. Bro, if you feel that we have reached here from a team of 1-2 people to so many members, so many multiple officers, ನೀನು ರೆಡಿ ಆಗ್ಲಿಕ್ಕಿಲ್ಲ. ಯೋಚನೆ ನೋಡ್ತಿದ್ದಾನೆ ಬ್ರೋ. ಸೊ ವಾಟ್ ಮೇಡ್ ಅಸ್ ರೀಚ್ ಹಿಯರ್ ಇನ್ ಸಿಂಪಲ್ ವರ್ಡ್ಸ್ ಇಫ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್? ಬ್ರೋ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಇವಾಗ ಬೇರೆಯವ್ರು ಏನು ಮಾಡ್ತಾರೆ ಅದಕ್ಕಿಂತ ಒಂದು 2% ಎಕ್ಸ್ಟ್ರಾ, ಇಲ್ಲಾಂದ್ರೆ ಒಂದು 10% ಎಕ್ಸ್ಟ್ರಾ ಹಾಕ್ಬಿಟ್ಟು ನಾವು ಡೈಲಿ ಕೆಲಸ ಮಾಡ್ತೀವಿ. ಎಕ್ಸ್ಟ್ರಾ ಎಫರ್ಟ್ಸು, ಬಟ್ ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿರ್ತಾ ಇದ್ದೀವಿ. ಅದರಿಂದ ಮಾಡಿರೋದು. ನಮ್ಮ ಲಾಸ್ಟ್ ನಮ್ಮದು ಒನ್ ವರ್ಡ್ ಎಡಿಟಿಂಗ್. ಇದು ಚಾಟ್ ಜಿಪಿಟಿಯಲ್ಲಿ ಹುಡುಕಿದ್ದಾನೆ. ಎಡಿಟಿಂಗ್
ಎಡಿಟಿಂಗ್ ಅಂತ ಬಂದು ಈಗ ಎಡಿಟಿಂಗ್ ಬಿಟ್ಟು ಬೇರೆ ಎಲ್ಲ ಸಹ ಮಾಡ್ತಾ ಇದ್ದಾರೆ. ಓಕೆ, ಒನ್ ಸೀರಿಯಸ್ ಒನ್ ವರ್ಡ್ ಅಬೌಟ್ ಅವರ್ ಕಂಪನಿ. Our company full came through the consistency only. ಕನ್ಸಿಸ್ಟೆನ್ಸಿ. ಸೊ ಸ್ನೇಹಿತರೆ, ಇಫ್ ಯು ಸಿ ಎಲ್ಲರ ಹತ್ರ ಮಾತಾಡುವಾಗ ಒಂದು ವರ್ಡ್ ಬರೋದು ಜಾಸ್ತಿ ಅಂದರೆ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್. ಇದರಿಂದ ಏನು ಅರ್ಥ ಆಗುತ್ತೆ? ನೀವು ಮಾಡಿರೋ ಕೆಲಸನ ಒಂದಿನ 2 ದಿನ 3 ದಿನ 4 ದಿನ ಮಾಡಿದ್ರೆ ಆಗಲ್ಲ. 1 ದಿನ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಮಾಡಬೇಕು. ಬನ್ನಿ, ಭಟ್ರು ಶೃಂಗೇರಿಯಿಂದ ಬಂದರು ಈ ಕೆಲಸ ಮಾಡಬೇಕು ಅಂತ ಏನೇನಷ್ಟು ಕಮ್ಮಿ ಅಲ್ಲ ಕೇಳಿದಾಗ ನಾವು ಭಟ್ರೆ ಜರ್ನಿ ಇದೆ, ವಿಡಿಯೋಗ್ರಾಫರ್ ಆಗಿ ಬಂದಿದ್ದೀರಾ, ಸ್ಟಾರ್ಟಿಂಗಲ್ಲಿ ಟೈಮ್ ಆಯಿತು, ಈಗ ಕರ್ನಾಟಕಕ್ಕೆ ವಿಡಿಯೋಗ್ರಫಿ ಕಲಿಸ್ತಾ ಇದ್ದೀರಾ. ಈಸ್ ಒನ್ ಆಫ್ ಅವರ್ ಲೀಡ್ ಮೆಂಟರ್ ಇನ್ ಕ್ರಿಯೋಜೆನಿಕ್ಸ್. ನಮ್ಮ ಇಡೀ ಜರ್ನಿ ಬಗ್ಗೆ 1 ವರ್ಡ್ ಹೇಳಬೇಕಂದ್ರೆ ಏನು ಹೇಳ್ತೀರಾ? ನಿಮ್ಮ ಇಲ್ಲಿ ಜರ್ನಿ 1 ವರ್ಡ್, ಬಂದ್ರದ್ರಿಂದ ಕಲ್ತದ್ರಿಂದ ಬೆಳೆಯೋದ್ರಿಂದ 1 ವರ್ಡ್ ಹೇಳ್ಬೇಕಂದ್ರೆ? ಹಾರ್ಡ್ ವರ್ಕ್ ಮಾಡಿದರೆ ಫಲಿತಾಂಶ ಸಿಗುತ್ತೆ. ಹಾರ್ಡ್ ವರ್ಕ್. ಸೊ ಇಟ್ ಇಸ್ ನಾಟ್ ಓನ್ಲಿ ಸ್ಮಾರ್ಟ್ ವರ್ಕ್ ಬಟ್ ಹಾರ್ಡ್ ವರ್ಕ್ ಸಹ ಮಾಡಬೇಕು. ಯಾನೇಶ್ ಬಂದಾಗ ಮಾತಾಡ್ತಿರಲಿಲ್ಲ, ಸೈಲೆಂಟ್. ಈಗ ಒಂದು ಲೀಡ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಒಂದು ಪೇಜನ್ನು ಲೀಡ್ ಮಾಡ್ತಾರೆ. ವಾಟ್ ಡು ಯು ಫೀಲ್? ವಾಟ್ ಈಸ್ 1 ವರ್ಡ್ ನಿಮ್ಮದು ಜರ್ನಿ ಇಲ್ಲಿ? ಹೆವಿ ನಾಲೆಜ್ ಸಿಗಿದೆ. ನಾಲೆಜ್. ಯು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಸೊ ನಾಲೆಜ್ ಇದ್ದರೆ ಏನಾಗುತ್ತೆ? ತುಂಬ ಕೆಲಸ ಮಾಡ್ಬೋದು ಇನ್ನೂ ಸಹ. ಸೊ ನಾವು ಯಾವ ಫೀಲ್ಡಲ್ಲಿದ್ದೇವೆ ಅದ್ರ ಬಗ್ಗೆ ನಾಲೆಜ್ ಕಲಿಬೇಕು. ಕರೆಕ್ಟಾ? ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಹಿ ಆಲ್ಸೋ ಟೋಲ್ಡ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಇಷ್ಟು ಜನ ಹತ್ರ ಮಾತಾಡುವಾಗ ಒಬ್ಬರೊಬ್ರು ಒಂದೊಂದು ವಿಷಯ ಹೇಳಿದೆ. ಕಂಬೈನ್ಡ್ ಟುಗೆದರ್ ಈಸ್ ವೆನ್ ಸಕ್ಸಸ್ ಕಮ್ಸ್, ನಾಟ್ ಓನ್ಲಿ ಒನ್ ಥಿಂಗ್. ಅರ್ಥ ಆಯ್ತಾ? ಥ್ಯಾಂಕ್ ಯು. ಮನೋಜ್ ಅಂತ ಕಲ್ತಿ ವರ್ಕ್ ಕೆಲಸವೇ ಕಾಯಕವೇ ಕೈಲಾಸ. ಇದು ವೆರಿ ಬ್ಯೂಟಿಫುಲ್ಲಿ ಟೋಲ್ಡ್. ಕೆಲಸ ನಾವು ಸರಿಯಾಗಿ ಮಾಡಿದರೆ ಯೂಟ್ಯೂಬ್ ಹಾಗೆ ಈಗ ನೀವು ಸಪೋರ್ಟ್ ಮಾಡಿ ಬೆಳೆಸಬೇಕು. ನಾವು ದಿನ ರಾತ್ರಿ ಮೆಹನತ್ತು ಮಾಡ್ತಾ ಇದ್ದೇವೆ. 2 ದಿನಕ್ಕೊಮ್ಮೆ ವ್ಲಾಗ್ ಆಗ್ತಾ ಇದ್ದೇವೆ. 2 ದಿನಕ್ಕೊಮ್ಮೆ ವ್ಲಾಗೇ ಎಷ್ಟು ಚಂದ ಇರಬೇಕು ಅಂದರೆ ಎಸ್ಸಿಂದ ಇವನು ಮಾತಾಡೋದಿಲ್ಲ, ಯುನೀಕ್ ಆಗಿರಬೇಕು. ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ನಮ್ಮನ್ನು ಗ್ರೋ ಮಾಡಿ. ಥ್ಯಾಂಕ್ ಯು. ಪಟಾಕಿ ಹೊಡೆಯೋದಂದ್ರೆ ನಮ್ಮದು ಮುಂಡೆಲ್ಲ ಈಗ ಹಾರ್ತದೆ ಅನ್ಸುತ್ತೆ. ಮುಂಡು ಹಾರ್ತದೆ ಈಗ. ಸೂಪರ್. ಓ ಕನ್ನಡ ಪ್ಲಾನ್ ಮಾಡ್ತಿದ್ದ ರ್ಯಾಂಡಮ್ ಅದು ಬಚ್ಚಿ. ಸಾರಿ ಅವಳುಲ್ಲ ನೆಕ್ಸ್ಟ್ ಅಂಡ್ ಎಸ್ ಪಟಾಕಿ ಭಾರಿ ದೊಡ್ಡದುಂಟು ನೋಡಿ. ये आपके लिए आप पकड़ नहीं पाओगे, इधर रख रहा हूँ, आप ले जाओ. हाँ, दीपा ನಮ್ಮ ಜೊತೆ 3 ವರ್ಷ 3 साल हो गया साथ में काम करके. 3 साल पूरा हो गया. हाँ. 4 साल ಸ್ಟಾರ್ಟ್ ಆಗಿದೆ. ಫ್ರಮ್ ದ ಮ್ಯಾರೇಜ್ ಟೈಮ್ ಟು ಈಗ ಸಹ ನಾನು ಒಬ್ಬನೇ ದಿನ ಆಗಿದೆ. ತುಂಬ ನಂಗೆ ಅಡುಗೆ ಮಾಡ್ತಾರೆ, ಕೆಲಸ ನೋಡ್ಕೊಡ್ತಾಯಿಲ್ಲ, ತುಂಬ ಖುಷಿ ಆಗುತ್ತೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಟೋಕನ್ ಆಫ್ ಲವ್ ತಂದಿದ್ದೀವಿ, ಮನೆಗೆ ತಗೊಂಡೋಗಿ. Tonight we have arranged one party, 1 million celebration. Unlimited drinks. ಯಾರ ಕಾಲ್? ಇಲ್ಲಿ ಬಾ. ಇಲ್ಲಿ ಇಂಪಾರ್ಟೆಂಟ್ ಅನೌನ್ಸ್ ರೆಕಾರ್ಡ್ ಆಗ್ತುಂಟಲ್ಲ, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಆಗ್ತಿರೋ ಯಾರ ಕಾಲ್? Important call ಅಲ್ಲ. ಯಾವ್ದು ಇಂಪಾರ್ಟೆಂಟ್ ಕಾಲ್? ಗರ್ಲ್ ಫ್ರೆಂಡ್ ಇದು ಮತ್ತೆ ಯಾರು? ಅದೇ ನಾನು ಸಹ ಹೇಳಿದೆ. ನೋಡಿ ಸ್ನೇಹಿತರೆ, ಈಗ ಮಾಡಿದ್ರೆ ನಾವು ಹೇಗೆ ಕಂಪನಿ ನಡೆಸೋದು? ಹುಡುಗಿಯರೆಲ್ಲ ಬಿಡಬೇಕು ಕೆಲಸ ಮಾಡಲಿಕ್ಕೆ. ಮೇನ್ ಇಂಪಾರ್ಟೆಂಟ್ ಒಂದೇ ಹುಡುಗಿ. ಹುಡುಗಿ
ನಾನು ನಿನ್ನ ಹುಡುಗಿ ಅವನ ಹುಡುಗಿ ಇವನ ಹುಡುಗಿ ಎಲ್ರಿಗೆ ಹೇಳ್ತಾ ಇರೋದಲ್ಲ ಹಾಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆ. Love like fire on the big screen. I only advise for you. We make it cinematic. Our love's like that, it's such a classic. I only advise for you. ಸ್ನೇಹಿತರೆ, ನೀವು ಇಬ್ಬರಲ್ಲಿ ಕಾಮನ್ ಎಂತ ಉಂಟಂತ ನೋಡಿ. ಇಲ್ಲಿ ಸಹ ಒಂದು ಹಿಕ್ಕಿ, ಇಲ್ಲಿ ಸಹ ಒಂದು ಹಿಕ್ಕಿ. ವಾಟ್ ಈಸ್ ಕಾಮನ್ ಇನ್ ಸಂಜಯ್ ಅಂಡ್ ರಿಜಾಯ್ಸ್? ಯು ಕಮ್ ದಿಸ್ ಸೈಡ್ ಯು ಕಮ್. ನೀವ್ ಯಾಕೆ ಹೀಗೆ ಬರುದು? ಯು ಕಮ್ ದಿಸ್ ಸೈಡ್. ಸಿ ವಾಟ್ ಈಸ್ ಕಾಮನ್ ಇನ್ ರಿಜಾಯ್ಸ್, ಓಕೆ, ಅಂಡ್ ಇನ್ ಸಂಜಯ್. Some red marks. Some rat bites, I think, bro. Mosquitoes. ನನ್ನ ಟೀಮ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ.